ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕಲ್ವಾ? ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಪದ್ಯ 7 ಆದಂಥ ವೀರಲವ ಅಂತ ಹೇಳಿ ಪದ್ಯವನ್ನು ಮಾಡ್ತಾ ಇದ್ದೀವಿ. ಯಾರಪ್ಪ ಇವರು ಲವ, ಯಾರು ಕುಶ ಅಂತ ಹೇಳಿ ನಿಮ್ಗೇನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ಹಾಗಿದ್ರೆ ಬನ್ನಿ, ಇಂದಿನ ತರಗತಿಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಹಾಗೆಯೇ ನಿಮಗೆ ಏನು ಮಾಡ್ತೀನಿ ಅಂದರೆ ಹಿನ್ನೆಲೆಯನ್ನು ಎಲ್ಲನೂ ಹೇಳ್ತಾ ಹೋಗ್ತೀನಿ. ಇನ್ಯಾಕೆ ತಡ, ಬನ್ನಿ ಇಂದಿನ ತರಗತಿಯನ್ನು ಶುರು ಮಾಡೋಣ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ಏನಿದೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ನಮ್ಮ ಆ್ಯಸ್ ಯೂಶುವಲ್ ಕಲಿಕಾಂಶಗಳು, ಅದರಲ್ಲಿ ಕೃತಿಕಾರ ಪರಿಚಯ, ಪದ್ಯದ ಪ್ರವೇಶ, ಪದ್ಯದ ಆಶಯ, ಪದ್ಯದ ವಿವರಣೆ. ಹಾಗಿದ್ರೆ ಕೃತಿಕಾರರು ಯಾರು ಅಂತ ಹೇಳಿ ನೋಡೋಣವಾ? ಹಾಗಿದ್ರೆ ಇಲ್ಲಿ ಕೃತಿಕಾರರು ಲಕ್ಷ್ಮೀಶ ಅಂತ ಹೇಳಿ ಇವರು ಬರೆದಂಥ ಉತ್ತರ ರಾಮಾಯಣದ ಭಾಗವಾದಂಥದ್ದು. ಇದು ಲವಕುಶರ ಒಂದು ಭಾಗ ಉತ್ತರ ರಾಮಾಯಣದಲ್ಲಿ ಬರುತ್ತೆ ಮಕ್ಕಳೇ. ಇಲ್ಲಿ ಲಕ್ಷ್ಮೀಶ ಅವರು 1550 ಅಂತ ಹೇಳಿ ನಮಗೆ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಇಷ್ಟು ವರ್ಷವನ್ನು ಕೊಟ್ಟಿದ್ದಾರೆ. 1550 ಚಿಕ್ಕಮಗಳೂರು ಅಂತ ಹೇಳಿ ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅನ್ನೋ ಪ್ಲೇಸಲ್ಲಿ ಹುಟ್ಟಿದ್ರು ಇವರು. ಏನು ಮಾಡಿದ್ರು, 1550ರಲ್ಲಿ ಏನು ಮಾಡಿದ್ರು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಹುಟ್ಟಿದ್ರು. ಇವ್ರ ಹೆಸರು ಲಕ್ಷ್ಮೀ ರಮಣ ಅಥವಾ ಲಕ್ಷ್ಮೀಪತಿ ಅಂತ ಹೇಳಿ ಕೂಡ ಇವ್ರಿಗೆ ಹೆಸರಿದೆ. ಇವರು ಲಕ್ಷ್ಮೀಶ ಅಂತ ಕೂಡ ಹೆಸರುವಾಸಿ. ಇವರು ಬರೆದಂಥ ಒಂದು ಗ್ರಂಥವನ್ನು ಜೈಮಿನಿ ಭಾರತ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಏನಂತ ಹೇಳ್ತಾರೆ? ಜೈಮಿನಿ ಭಾರತ ಅಂತ ಹೇಳಿ. ಓಕೆನಾ? ಲಕ್ಷ್ಮೀಶ ಕವಿಗೆ ನಿಮ್ಗೆ ಗೊತ್ತಿರಬೇಕು, ಆಗಿನ ಕಾಲದಲ್ಲಿ ಯಾವಾಗಲೂ ನಮ್ಗೆ ಏನಾಗ್ತಿತ್ತು, ಬಿರುದುಗಳು ಸಿಗ್ತಾ ಇತ್ತು. ಅವಾಗ ಪ್ರಶಸ್ತಿಗಳು ಇರ್ತಾ ಇರಲಿಲ್ಲ. ಅದಕ್ಕೆ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಅಂತ ಹೇಳ್ತಾರೆ. ಅಂದರೆ ಉಪಮಾ, ನಿಮ್ಮ ಅಲಂಕಾರ ಇದೆ ಅಲ್ವಾ, ಅಲಂಕಾರ ಉಪಮಾ ಇದೆ ಅಲ್ವಾ, ಅದನ್ನು ಜಾಸ್ತಿ ಬಳಸಿದ್ರು, ಚೆನ್ನಾಗಿ ಬಳಸಿದ್ರು ಅಂತ ಹೇಳಿ ಅವರಿಗೆ ಉಪಮಾಲೋಲ ಅಂತ ಹೇಳ್ತಾರೆ. ಮತ್ತು ಕರ್ನಾಟಕ ವಿಚೂತನವನ ಚೈತ್ರ ಅಂತ ಹೇಳಿ ಅವರಿಗೆ ಅದು ಒಂದು ಬಿರುದು ಇದೆ. ಇಲ್ಲಿ ನೋಡಿ, ಇವರಿಗೆ ಇದ್ದಂಥ 2 ಬಿರುದುಗಳನ್ನು ಬರಿಬೇಕು. ಕರ್ನಾಟಕ ವಿಚೂತನವನ ಚೈತ್ರ ಅಂತ ಹೇಳಿ ಮತ್ತು ಉಪಮಾಲೋಲ ಅಂತ ಹೇಳಿ 2 ಇವರ ಬಿರುದುಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಇವರ ಕವಿಕೃತಿ ಪರಿಚಯ ಬಂದರೆ ಮಕ್ಕಳೇ ಬರಬಹುದು. ಬಂದಾಗ ನಾವು 1550 ಅಂತ ಬರಿಬೇಕು. ಮತ್ತು ಅವರು ಎಲ್ಲಿ ಹುಟ್ಟಿದ್ರು ಅಂತ ಅನ್ನೋದನ್ನ ಚಿಕ್ಕಮಗಳೂರು ಅಂತ ಅನ್ಬೇಡಿ. ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತ ಹೇಳಿ ಇವ್ರಿಗೆ ಇದ್ದಂಥ ಹೆಸರುಗಳು ಲಕ್ಷ್ಮೀ ರಮಣ ಮತ್ತು ಲಕ್ಷ್ಮೀಪತಿ ಅಂತ ಹೇಳಿ. ಇವ್ರದ್ದು ಬರೆದಂಥ ಗ್ರಂಥವನ್ನು ಜೈಮಿನಿ ಭಾರತ ಅಂತ ಹೇಳ್ತೀವಿ. ಮತ್ತು ಇವರಿಗಿದ್ದಂಥ ಬಿರುದುಗಳ ಬಗ್ಗೆ ಉಪಮಾಲೋಲ ಮತ್ತು ಇದ್ರ ಬಗ್ಗೆ ಬರಿಬೇಕು. ಏನು? ಕರ್ನಾಟಕ ವಿಚೂತನವನ ಚೈತ್ರ ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಇಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಇದು ಜೈಮಿನಿ ಭಾರತ ಕಾವ್ಯ ಇದೆಯಲ್ಲ, ಇದನ್ನು ಯಾರು ಸಂಪಾದಿಸಿದ್ರು ಅಂದರೆ ದೇವಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅನ್ನೋರು ಇದನ್ನು ಸಂಪಾದನೆ ಮಾಡಿದ್ದಾರೆ. ಇವರು ಏನು, ಜೈಮಿನಿ ಭಾರತವನ್ನು ದೇವಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅನ್ನೋರು ಇದನ್ನು ಸಂಪಾದಿಸಿದ್ದಾರೆ. ಇದನ್ನು ಬರಿಬೇಕಾ ಮ್ಯಾಮ್ ಅಂತ ಕೇಳ್ಬೋದು ನೀವು. ಏನು ಗೊತ್ತಾ, ಇದು ನಿಮ್ಗೆ ಹೆಚ್ಚಿನ ನಾಲೆಜ್ ಇದೆ ಅಂತ ಹೇಳ್ಬೋದು. ಆದರೆ ನೀವು ಬರಿಲೇಬೇಕು ಅಂತ ಹೇಳಿ ಏನೂ ಇಲ್ಲ ಮಕ್ಕಳೇ. ಆಮೇಲೆ ಇದು 25ನೇ ಸಂಧಿಯಿಂದ ಇದನ್ನು ನಾವು ತಗೊಂಡಿದ್ದೀವಿ. ಈಗಿನ ಭಾಗವನ್ನು ನಾವೇನು ಮಾಡಿದ್ವಿ, 25ನೇ ಸಂಧಿಯಿಂದ ತಗೊಂಡಿದ್ದೀವಿ. ನಿಮಗೆ ಗೊತ್ತಿರಬೇಕು ಈಗಾಗಲೇ ಇದು ಏನಾಗಿದ್ರೆ ಷಟ್ಪದಿಯಲ್ಲಿದೆ ಅಂತ ಹೇಳಿ. ಯಾವ ಷಟ್ಪದಿ, ಏನು, ಎತ್ತ ಅಂತ ಹೇಳಿ ನಾನು ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ತಾ ಇದ್ದೇನೆ. ರಾಮ ಏನಾಗುತ್ತೆ, ರಾವಣನನ್ನು ಕೊಂದು ನಿಮ್ಗೆ ಗೊತ್ತಿದೆ ಅಯೋಧ್ಯೆಗೆ ಬಂದು ಅವರು ಪಟ್ಟಾಭಿಷೇಕ ಆಗುತ್ತೆ. ಆಮೇಲೆ ಅವರು ಚೆನ್ನಾಗಿ ಸುಖವಾಗಿರ್ತಾರೆ. ಆದರೆ ಒಂದು ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರ್ದೋ ಮಾತು ಕೇಳಿಕೊಂಡು ಅವ್ರು ಏನು ಮಾಡ್ತಾರೆ, ಸೀತೆಯನ್ನು ಕಾಡಿನಲ್ಲಿ ಬಿಡ್ತಾರೆ. ಅವಾಗ ಸೀತೆ ತುಂಬು ಗರ್ಭಿಣಿಯಾಗಿರ್ತಾಳೆ. ಅವರು ವಾಲ್ಮೀಕಿಯ ಆಶ್ರಮಕ್ಕೆ ಸೀತೆ ಹೋಗ್ತಾಳೆ. ಅಲ್ಲಿ ಲವ ಕುಶ ಅನ್ನೋರು 2 ಮಕ್ಕಳು ಜನಿಸ್ತಾರೆ ಅಂತ ಹೇಳಿ ಇದಿಷ್ಟು ನಿಮಗೆ ಗೊತ್ತಿರುತ್ತೆ, ಯೂಶ್ವಲಿ ಕೇಳಿರ್ತೀರ ಯಾವಾಗಲೂ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ರಾಮ ಏನು ಮಾಡ್ತಾನೆ ಅಂದರೆ, ರಾವಣ ಏನಾಗಿರ್ತಾನೆ ಅಂತಾರೆ, ಬ್ರಾಹ್ಮಣ ಆಗಿರೋದ್ರಿಂದ ಅವನನ್ನು ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಹತ್ಯಾ ದೋಷ ಬಂದಿರುತ್ತೆ. ಅದಕ್ಕೆ ಅವನು ಒಂದು ಅಶ್ವಮೇಧ ಯಾಗವನ್ನು ಮಾಡಿ ಒಂದು ಕುದುರೆಯನ್ನು
ಬಿಡ್ತಾನೆ. ಆ ಅಶ್ವಮೇಧ ಯಾಗ ಮಾಡಿದಾಗ ಏನಾಗುತ್ತೆ, ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಅಷ್ಟು ಪ್ಲೇಸಸ್ ಅವರಿಗೆ ಸೇರ್ಬಿಡುತ್ತೆ. ಅಂದರೆ ಅವರು ಇಲ್ಲ ಅಂದರೆ ಆ ಕುದುರೆಯನ್ನು ಕಟ್ಟಿ ಯುದ್ಧವನ್ನು ಮಾಡಬೇಕು, ರಾಮನನ್ನು ಸೋಲಿಸ್ಬೇಕು, ಆಗ ರಾಮನ ಎಲ್ಲ ರಾಜ್ಯ ಎಲ್ಲ ಅವ್ರಿಗೆ ಹೋಗುತ್ತೆ. ಇಲ್ಲ ಇವ್ರನ್ನ ಅವ್ರು ಸೋಲಿಸಿದ್ರೆ ಅವರ ರಾಜ್ಯ ಇವ್ರಿಗೆ ಬರುತ್ತೆ ಅಂತ ಹೀಗೆ ಇರುತ್ತೆ ಮಕ್ಕಳೇ. ಯಾಕೆ ಹಂಗೆ ಮಾಡ್ತಿದ್ರು ಅಂತ ಹೇಳಿ ಏನಾಗುತ್ತೆ ಅಂದರೆ, ಆಗಿನ ಕಾಲದಲ್ಲಿ ಏನಾಗ್ತಿತ್ತು, ತಮ್ಮ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡೋದಕ್ಕೆ ಮಾಡ್ತಿದ್ರು ಅಂತ ಹೇಳ್ಬೋದು. ಅನೇಕ ಕಾರಣಗಳಿದೆ ಮಕ್ಕಳೇ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಆವಾಗ ಅಲ್ಲಿ ಕುದುರೆಯನ್ನು ಬಿಡ್ತಾರೆ. ಕುದುರೆಗೆ ಒಂದು ಹಣೆಪಟ್ಟಿಯನ್ನು ಕಟ್ಟಿರ್ತಾರೆ. ಆ ಕುದುರೆ ಏನಾಗುತ್ತೆ ಅಂದರೆ ನಿಧಾನವಾಗಿ ಏನು ಮಾಡುತ್ತೆ, ಎಲ್ಲ ರಾಜ್ಯಗಳೆಲ್ಲ ಹಿಂಗೆ ಸುತ್ತಾಡ್ಕೊಂಡು ಏನಾಗುತ್ತೆ ಅಂತಂದರೆ ವಾಲ್ಮೀಕಿ ಮುನಿಯ ಆಶ್ರಮಕ್ಕೆ ಹೋಗುತ್ತೆ. ಆವಾಗ ಆ ಆಶ್ರಮದ ಒಳಗೆ ಇರುವಂಥ ಎಳೆಯಾದಂಥ ಹಸಿರು ಹುಲ್ಲನ್ನು, ಅಂದರೆ ತುಂಬ ಎಳಸಾಗಿರುವಂಥ ಹಸಿರು ಹುಲ್ಲನ್ನು ತಿನ್ನೋದಕ್ಕೆ ಅಲ್ಲಿ ಹೋಗುತ್ತೆ. ಆವಾಗ ಲವ ಅದನ್ನು ನೋಡ್ತಾನೆ. ಲವ ಅಂದರೆ ಇಲ್ಲಿ ರಾಮನ ಮಗ ಆಗಿರ್ತಾನಲ್ವ, ಅವನು ವಾಲ್ಮೀಕಿ ಆಶ್ರಮದಲ್ಲಿರ್ತಾನೆ. ಅವನಿಗೆ ರಾಮ ಯಾರು ಅಂತ ಗೊತ್ತಿರಲ್ಲ. ರಾಮನಿಗೆ ಅವನಿಗೆ 2 ಮಕ್ಕಳಾಗಿದೆ ಅಂತ ಅನ್ನೋದು ಕೂಡ ಗೊತ್ತಿರಲ್ಲ. ಅವಾಗ ಇಲ್ಲಿ ಲವ ಏನು ಮಾಡ್ತಾನೆ, ಆ ಕುದುರೆಯನ್ನು ಕಟ್ತಾನೆ. ಆ ಸಂದರ್ಭವನ್ನು ಇಲ್ಲಿ ಕವಿ ಲಕ್ಷ್ಮೀಶ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ವರ್ಣಿಸಿದ್ದಾರೆ. ಅದು ಬರುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನಾವು ನೇರವಾಗಿ ಏನು ಮಾಡೋಣ ಅಂತ ಹೇಳಿದರೆ, ಇಲ್ಲಿ ವೀರಲವ ಇದರಲ್ಲಿ ಇಲ್ಲಿ ಆಶಯವನ್ನು ನೋಡೋಣ. ಏನಾಗುತ್ತೆ ಈ ಪದ್ಯದ ಆಶಯ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಏನಾಗುತ್ತಪ್ಪ ಇಲ್ಲಿ ರಾಮ ಮತ್ತು ಲವನ, ಅಂದರೆ ರಾಮ ಬಿಟ್ಟಿರೋಂಥ ಇಲ್ಲಿ ಕುದುರೆ ಇರುತ್ತಲ್ವ, ಅಶ್ವಮೇಧ ಯಾಗ ಅಂತ ಹೇಳ್ತಿರಲ್ವ, ಆ ಯಾಗದ ಕುದುರೆಯ ಬಗ್ಗೆ ಇದೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ನಾನು ನಿಮಗೆ ಈಗಾಗಲೇ ಕಥೆಯನ್ನು ಪೂರ್ತಿಯಾಗಿ ಹೇಳಿದ್ದೀನಿ. ಈ ಕಥೆಯನ್ನು ಪ್ರಸ್ತುತ ಪದ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಲವನಿಗೂ ಮತ್ತೆ ಅವನ ಸಹಚರರಾದಂಥ ಸಹಪಾಠಿಗಳು ಅಂತ ಹೇಳ್ತೀವಲ್ಲ, ಆತನ ಜೊತೆ ಅದನ ಜೊತೆ ಇರುವಂಥ ಮುನಿ ಸುತರು ಏನು ಮಾಡ್ತಾರೆ ಅಂದರೆ ಲವನಿಗೆ ಹೇಳ್ತಾರೆ, ಕುದುರೆನ ಕಟ್ಟಬೇಡ, ಬೇಡ ರಾಮಂದು ಅಂತ ಹೇಳಿ. ಆದರೆ ರಾಮ ಇಲ್ಲಿ ಲವ ಏನು ಮಾಡ್ತಾನೆ ಅಂದರೆ, ತಾನು ಶೂರ ಧೀರ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾನೆ, ಕುದುರೆನ ಕಟ್ತಾನೆ. ಈ ಪ್ರಸ್ತುತ ಭಾಗವನ್ನು ನಮ್ಗೆ ಇಲ್ಲಿ ಬಂದಿದೆ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆಶಯ ಈಗಾಗಲೇ ಹೇಳಿದೆ ನಾನು. ಇಲ್ಲಿ ಈ ರಾಮಾಯಣದ ಹಿನ್ನೆಲೆ ಇರುವಂಥ ಒಂದು ಕಥೆ, ಅಂದರೆ ನಾವು ಇದನ್ನು ಪೂರ್ವ ಮತ್ತು ಉತ್ತರ ರಾಮಾಯಣ ಅಂತ 2 ಬರುತ್ತೆ. ಇಲ್ಲಿ ಉತ್ತರ ರಾಮಾಯಣದ ಒಂದು ಭಾಗ ಆಗಿದೆ ಇದು. ಅಂದರೆ ರಾಮ ಅಯೋಧ್ಯೆಗೆ ಬಂದು, ರಾವಣನನ್ನು ಕೊಂದು ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಮಾಡೋವರೆಗೂ ನಾವೇನಂತೀವಿ ಪೂರ್ವ ರಾಮಾಯಣ ಅಥವಾ ರಾಮಾಯಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಭಾಗವನ್ನು ನಾವೇಂತೀವಿ ಉತ್ತರ ರಾಮಾಯಣ ಅಂತ ಹೇಳ್ತೀವಿ. ಉತ್ತರ ರಾಮಾಯಣದ ಒಂದು ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಶಯ ಏನಾಗಿದೆ ಅಂತ ಹೇಳಿದರೆ, ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಆಶಯ ಏನಾಗಿದೆ, ಇಲ್ಲಿ ರಾಮನ ಒಂದು ಕುದುರೆಯನ್ನು ಲವ ಕಟ್ತಾನೆ, ಅದು ಇಲ್ಲಿ ಆಶಯ ಆಗಿದೆ. ಇಲ್ಲಿ ಪ್ರವೇಶ ಏನಾಗಿದೆ ಅಂತಂದರೆ, ಆ ಕುದುರೆನ ಕಟ್ಟಿದ ಮೇಲೆ ಏನೇನಾಗುತ್ತೆ ಅನ್ನೋದು ಇಲ್ಲಿ ಪ್ರವೇಶ ಆಗಿದೆ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವನ ಜೊತೆಗಿರುವಂತಹ ಮುನಿ ಸುತರು ಅಂತ, ಮುನಿ ಅಂತಂದ್ರೆ ಸನ್ಯಾಸಿಗಳು ಅಂತ ಹೇಳಿದಂಗೆ, ಅವರ ಸುತರು ಅಂದ್ರೆ ಮಕ್ಕಳು, ಅವ್ರು ಹೇಳ್ತಾರೆ ಕಟ್ಬೇಡ ಅಂತ ಹೇಳಿ. ಅವಾಗ ಪ್ರವೇಶ ಆಗುತ್ತೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿಂದ ಹೇಳ್ತಾ ಹೋಗ್ತೀನಿ. ಇದು 6 ಸಾಲಿನ ಪದ್ಯ. ಇದನ್ನೇ ಷಟ್ಪದಿ ಅಂತ ಹೇಳ್ತೀವಿ. ಹೌದಾ ಅಲ್ವಾ ಮಕ್ಕಳೇ? ಹಾಗಿದ್ರೆ ಯಾವ ಷಟ್ಪದಿ ಅನ್ನೋದು ನಿಮ್ಮ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು. ಓಕೆನಾ? ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವೇನು ಮಾಡಿ ಅಂದರೆ, ನಮ್ಮ ಛಂದಸ್ಸು ವಿಡಿಯೋನ ನೋಡಿ ಮಕ್ಕಳೇ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಬಲ್ಗೈ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗಿಳಿ ನಮಿಸು, ಇಲ್ಲಿ ನೋಡಿ ನಮೀಸ, ಇಲ್ಲಿ ಲಿ ಏಳು, ನಮೀಸ ಲೀಳೆಯೋಳು, ಇಳೆಯಳು ಅಂತ ಹೇಳಿ. ಇಳೆ ಅಂತಂದ್ರೆ ಭೂಮಿಯಲ್ಲಿ. ಚರಿಸುತ್ವ, ಇಲ್ಲಿ ಸುತ್ತ ದ್ವರದ, ಇಲ್ಲಿ ನೋಡಿ ದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗ, ಇಲ್ಲಿ ನೋಡಿ ವಿನಿಯೋಗ ಉಪವನ, ವಿನಿಯೋಗ ದ ಆದ್ಮೇಲೆ ಇಲ್ಲಿ ಉಪವನದೊಳು ಪುಲ್ಗಳ ಪಸುರ್ಗೆಳಸಿ, ನೋಡಿ ಪಸುರ್ಗೆಳಸಿ, ಪೊಕ್ಕಡ ತೋಟಗ
ವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆ ಮಿಗೆ ಬಿಲ್ಗೊಂಡು ನಡೆದಂದವಂ ಕಂಡ ನರ್ಚಿತ ಸುವಾಜಿಯಂ ವೀರಲವನು ಅಂತ ಹೇಳ್ತಾರೆ. ಇಲ್ಲಿ ವಾಜಿ ಅನ್ನೋದು ಒಂದು ವರ್ಡ್ ಬರುತ್ತೆ. ವಾಜಿ ಅಂದ್ರೆ ಕುದುರೆ, ಹಯ ಅಂತೆಲ್ಲ ಹೇಳ್ತೀವಿ ಮಕ್ಕಳೇ. ಇಲ್ಲಿ ಈ ಒಂದು ಪದ್ಯ ಭಾಗದ ನಿಮಗೆ ಭಾವಾರ್ಥವನ್ನ ಹೇಳ್ತೀನಿ ನೋಡಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಬಲ್ಗೈ ಅಂತ ಬರುತ್ತಲ್ಲ, ಬಲಶಾಲಿಗಳಾದ ರಾಜರು ಸಹ ಶ್ರೀರಾಮನ ಶ್ರೇಷ್ಠತೆಯ ವಿಚಾರವನ್ನ ಕೇಳಿಯೇ ಕುದುರೆಯನ್ನು ಕಟ್ಟಲು ಏನ್ ಮಾಡ್ತಾರೆ, ಹೆದರ್ತಾರೆ. ಅಂಜಲು ಅಂತ, ಅಂಜೋದು ಅಂದ್ರೆ ಹೆದರೋದು, ಹೆದರ್ತಾರೆ. ಅದಕ್ಕೆ ನಮಸ್ಕರಿಸಿ, ಆ ಕುದುರೆಗೆ ನಮಸ್ಕರಿಸಿ ಅದನ್ನು ತಡೆಯದೆ, ಅದನ್ನ ಏನ್ ಮಾಡೋದು, ಹೋಲ್ಡ್ ಮಾಡಲ್ಲ, ತಡೆಯದೆ ಅದನ್ನ ಹಂಗೆ ಬಿಟ್ಬಿಡ್ತಾರೆ. ಆದ್ರೆ ಶ್ರೀರಾಮನ ಈ ಯಜ್ಞಾಶ್ವ, ಯಜ್ಞ ಪ್ಲಸ್ ಅಶ್ವ ಯಜ್ಞಾಶ್ವ, ಓಕೆ, ಯಜ್ಞಾಶ್ವದ ಪ್ರೀತಿಯ ಕುದುರೆಯು ಏನಾಗುತ್ತೆ, ಈ ಕುದುರೆ ಏನಾಗುತ್ತೆ, ಇಡೀ ಭೂಮಂಡಲದಲ್ಲಿ ಅಂದ್ರೆ ಭೂಮಿಯಲ್ಲಿ ಎಲ್ಲ ಕಡೆ ಚಲಿಸುತ್ತಾ ಏನ್ ಮಾಡುತ್ತೆ, ಅಲ್ಲೆಲ್ಲ ಹೋಗ್ತಾ ಲಾಸ್ಟಲ್ಲಿ ಎಲ್ಲಿ ಬರುತ್ತೆ, ವಾಲ್ಮೀಕಿಯ ಆಶ್ರಮದಲ್ಲಿ, ವಾಲ್ಮೀಕಿಯ ತಪೋವನ ಅಂತ ಹೇಳಿದ್ರೆ ಅವ್ರು ಪೂಜೆ ಮಾಡುವಂತ ಪ್ಲೇಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಯಾವಾಗ್ಲೂ ಆಶ್ರಮ ಅಂತ ಹೇಳ್ತೀವಿ, ಯಾವಾಗ್ಲೂ ಋಷಿ ಮುನಿಗಳು ಇರುವಂತ, ಅವರು ಪೂಜೆ ಮಾಡೋದು, ಅವ್ರು ಇರೋದು ಎಲ್ಲದಕ್ಕೂ, ಅದಕ್ಕೆ ಆ ಪ್ಲೇಸಿಗೆ ನಾವು ತಪೋವನ ಅಂತ ಹೇಳ್ತೀವಿ. ಉಪವನದಲ್ಲಿ, ಆ ತಪೋವನದ ಗಾರ್ಡನ್ ಅಂತ ಹೇಳ್ತೀವಿ, ಉಪವನ ಅಂತ ಹೇಳಿದ್ರೆ ಒಂದು ಮುಂದೆ ಸ್ವಲ್ಪ ಗಿಡ ಮರಗಳೆಲ್ಲ ಇರುವಂತ ಇದು ಇರುತ್ತಲ್ಲ, ಪ್ಲೇಸ್ ಇರುತ್ತಲ್ಲ, ನಾವು ಯಾರ್ಡ್ ಅಂತ ಹೇಳ್ತೀವಲ್ಲ, ಅಂಗಳ ಅಂತ ಹೇಳ್ತೀವಲ್ಲ, ಆ ಥರ. ಉಪವನದಲ್ಲಿ ಬೆಳೆದು ನಿಂತಿದ್ದಂತ ಹಸುರಿನ ಹುಲ್ಲಿನ ಹಸುರಿಗೆ ಅಂದ್ರೆ ಚಿಕ್ಕ ಎಳೆಯಾದಂಥ ಹಸುರಿನ ಹುಲ್ಲಿರುತ್ತಲ್ಲ, ಆ ಹುಲ್ಲಿಗೆ ಮನಸ್ಸನ್ನ ಸೋತು ಆಕರ್ಷಣೆಗೆ ಒಳಗಾಗಿ, ಅಂದ್ರೆ ಬೇಕು ಅಂತ ಹೇಳಿ ಏನ್ ಮಾಡ್ತದೆ, ಆ ಕುದುರೆ ಆಶ್ರಮವನ್ನ ಪ್ರವೇಶಿಸುತ್ತೆ. ಅಲ್ಲಿ ತನ್ನ ಸ್ನೇಹಿತರೊಡನೆ, ಅಂದ್ರೆ ತನ್ನ ಸ್ನೇಹಿತರೊಡನೆ, ತನ್ನ ಸಹಪಾಠಿಗಳೊಡನೆ ಆಟವಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ರೆ, ಬಿಲ್ಲಿನ ಸಮೇತವಾಗಿ ಅಂದ್ರೆ ಬಿಲ್ಲನ್ನ ಇಟ್ಕೊಂಡು ಆವಾಗ ಬರುತ್ತಿದ್ದ ವೀರಲವನು, ಲವ ಇದಾನಲ್ವಾ ಅವನು, ಆಶ್ರಮವನ್ನ ಪ್ರವೇಶಿಸಿದ್ದ ಈ ಒಂದು ಕುದುರೆಯನ್ನ ನೋಡ್ತಾನೆ. ಹಾಗಿದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ನೋಡಿ, ಇದನ್ನ ಏನಂದ್ರೆ ಬಲ್ಗೈ ಅಂದ್ರೆ ಬಲಶಾಲಿಗಳಾದ ನೃಪರು. ನೃಪ ಅಂತ ಹೇಳಿದ್ರೆ ರಾಜ, ನೃಪ ಅಂದ್ರೆ ರಾಜ, ಓಕೆ, ರಾಜರು. ಅಂಜೋದು ಅಂತ ಹೇಳಿದ್ರೆ ಹೆದರ್ಕೊಂಡು, ತಡೆಯದೆ ಅದನ್ನ ತಡೆದೆ. ರಘುದ್ವಹನ ರಘುವಂಶದ ರಾಜ ಅಂದ್ರೆ ಶ್ರೀರಾಮ ಅಂತ ಹೇಳ್ತೀವಲ್ಲ, ರಘುದ್ವಹನ ಅಂತ ಹೇಳಿದ್ರೆ ಶ್ರೀರಾಮ. ರಘುದ್ವಹನ ಸೊಲ್ಗೆಳಿ ಅಂದ್ರೆ ಮಾತನ್ನ, ಅಂದ್ರೆ ಅವನಿಗೆ ಏನು ಮಾತು ಇದ್ ಮಾಡ್ದೆ, ಅವನ್ ಬಂದಂತ ಕುದುರೆನ ನಮಸಿ ಅಂದ್ರೆ ಅದಕ್ಕೆ ನಮಸ್ಕಾರ ಮಾಡಿ ಇದು ಏನ್ ಮಾಡ್ತಾರೆ, ಕಳಿಸ್ತಾರೆ. ಅದು ಇಳೆಯೊಳು ಅಂದ್ರೆ ಭೂಮಿಯಲ್ಲಿ ಎಲ್ಲಾ ಕಡೆ, ಇಳೆ ಅಂದ್ರೆ ಭೂಮಿ, ಗೊತ್ತಿದೆ ಅಲ್ವಾ, ಭೂಮಿ, ಧರಣಿ, ಮಹಿ ಇವೆಲ್ಲ ಇಳೆಗಿರುವಂತ ಹೆಸರುಗಳು. ಭೂಮಿ, ಧರಣಿ ಅಲ್ವಾ, ಅಲ್ಲಿ ಚರಿಸುತ್ತಾ ಅಂದ್ರೆ ಓಡಾಡ್ತಾ ಏನಾಗುತ್ತೆ, ನಲ್ಗುದ್ರೆ, ಒಳ್ಳೆ ಕುದುರೆ, ತುಂಬಾ ಚೆನ್ನಾಗಿರೋ ಕುದುರೆ ಅಂತ ಹೇಳಕ್ಕೆ. ಬಂದು ವಾಲ್ಮೀಕಿಯ ನಿಜಾಶ್ರಮದ ಅಂದ್ರೆ ಆಶ್ರಮದಲ್ಲಿ, ನಿಜಾಶ್ರಮ ಅಂತಂದ್ರೆ ಆಶ್ರಮದಲ್ಲಿ, ಅಲ್ಲಿ ಬಂದು ಒಳಗಡೆ ಅವರ ಉಪವನ ಅಂದ್ರೆ ಆ ಒಂದು ಆಶ್ರಮದ ಮುಂದೆ ಇರುವಂತ ಒಂದು ಚಿಕ್ಕದಾದ ಗಾರ್ಡನ್ ಅಂತ ಅನ್ಕೊಳ್ಳಿ. ಉಪವನದೊಳು ಪುಲ್ಗಳ ಅಂದ್ರೆ ಹುಲ್ಲನ್ನ, ಅದು ಹಸಿರಾದ ಪಸುರ್ಗಳೆಸಿ ಅಂದ್ರೆ ಆ ಒಂದು ಹಸಿರಾದ ಹುಲ್ಲನ್ನ ನೋಡಿ, ಪುಲ್ಗಳನ್ನ ನೋಡಿ, ಅಲ್ಲಿ ಪೊಕ್ಕೊಡೆ ಅಂದ್ರೆ ಪೊಕ್ಕು ಅಂದ್ರೆ ಹೊಕ್ಕು ಅಂತ ಹೇಳ್ದಂಗೆ, ತೋಟದ ಅಲ್ಲಿ ಹೋಗ್ತದೆ. ಆಮೇಲೆ ಅಲ್ಲಿ ತನ್ನ ಒಡನಾಡಿಗಳ ಜೊತೆ ಆಟವನ್ನ ಆಡ್ಕೊಂಡು ಬರ್ತಿರುವಂತಹ ಏನ್ ಮಾಡ್ತಾನೆ, ಬಿಲ್ಲನ್ನ ಇಟ್ಕೊಂಡು ಬರ್ತಿರುವಂತ ಅವ ಏನ್ ಮಾಡ್ತಾನೆ, ಸುವಾಜಿಯಂ ಅಂದ್ರೆ ವಾಜಿ ಅಂತ ಹೇಳಿದ್ರೆ, ಇಲ್ಲಿ ಹಯ ಕುದುರೆ ಅಂತ ಹೇಳೋದಕ್ಕೆ ವಾಜಿ ಅಂತ ಹೇಳ್ತೀವಿ, ಹಯ ಅಂತ ಹೇಳ್ತೀವಿ, ಕುದುರೆ ಅಂತ ಹೇಳ್ತೀವಿ, ವಾಜಿ ಅಂತ ಹೇಳ್ತೀವಿ. ಓಕೆ,
ಇವೆಲ್ಲ ಏನು ಕುದುರೆಗಿರುವಂತ ಸಮಾನಾರ್ಥಕ ಪದಗಳು. ಆ ವಾಜಿಯನ್ನ ವೀರಲವನು ನೋಡ್ತಾನೆ ಅನ್ನೋದು ಈ ಮೊದಲನೇ ಒಂದು ಪ್ಯಾರಾಗ್ರಾಫಲ್ಲಿ ಬರುತ್ತೆ. ಇಲ್ಲಿ 6 ಸಾಲಿನ ಪದ್ಯ ಇದೆ. ಇದು ಯಾವ ಷಟ್ಪದಿಯಲ್ಲಿದೆ ಅಂತ ನೀವೇ ಹೇಳಬೇಕು ಮಕ್ಕಳೇ. ನನಗೆ ನಾನು ಲಾಸ್ಟಲ್ಲಿ ನಿಮಗೆ ಕೇಳ್ತೀನಿ, ನಂಗೆ ಹೇಳಬೇಕು, ಸರಿನಾ? ಹಾಗಿದ್ರೆ ಮಕ್ಕಳೇ ಇಲ್ಲಿ ಎರಡನೇ ಒಂದು ಪ್ಯಾರಾಗ್ರಾಫ್ ಅಂದರೆ ಎರಡನೇ ಒಂದು ನುಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಎತ್ತಣ ತುರಗಂ ನೋಡಿ, ಎತ್ತಣ ಎಲ್ಲಿಯ ಅಂತ ಹೇಳೋದಕ್ಕೆ ಎತ್ತಣ, ತುರಗ ಅಂದ್ರೂ ಕೂಡ ಕುದುರೆ, ಕುದುರೆ ತುರಗ ಹಯ ವಾಜಿ ಎಲ್ಲ. ಪೊಕ್ಕು ಹೊಕ್ಕು, ಪೂದೋಟಮಂ ಹೂದೋಟವನ್ನ ಇಲ್ಲಿ ತೊತ್ತಳಿದು, ವಾಲ್ಮೀಕಿ ಮುನಿನಾಥನೆ ಪೊತ್ತು ಮಾರೈ ಉದೆಂದು, ಇಲ್ಲಿ ನೋಡಿ ಇದು ಬಂದು ದೆಂದೆನಗೆ ನೇಮಿಸಿ, ಪೋದ ನಬ್ದಿಪಂ ಕರೆಸಲಾಗಿ. ಇಲ್ಲಿ ಇಂದ್ರನ ವರುಣನ ಇದರಲ್ಲಿ ಒಂದು ಯಜ್ಞ ಇರುತ್ತೆ. ಆ ಯಜ್ಞವನ್ನ ಮಾಡೋದಕ್ಕೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಲ್ಮೀಕಿ ಮುನಿಗಳೇನ್ ಮಾಡ್ತಾರೆ, ಹೋಗಿರ್ತಾರೆ. ಹೋದಾಗ ಇವನಿಗೆ ಹೇಳಿರ್ತಾರೆ ವೀರಲವನಿಗೆ ಇದನ್ನ ನೋಡ್ಕೋ ಅಂತ ಹೇಳಿ. ಅಬ್ಧಿ ಅಂತ ಅಬ್ಧಿಪಂ ಅಂತ ಹೇಳ್ತಾರೆ. ಅಬ್ಧಿಪ ಅಂತಂದ್ರೆ ವರುಣ ದೇವ್ರು. ಈ ನೀರಿಗೆ ಒಡೆಯ ಅಂತ ಹೇಳ್ತೀವಲ್ಲ, ನೀರಿನ ದೇವ್ರು ಅಂತ ಹೇಳಿದ್ರೆ ಯಾರು, ವರುಣ ದೇವ್ರು ಅಂತ ಹೇಳ್ತೀವಲ್ಲ ಅವರು. ಅಬ್ಧಿಪನ ಅವಲ್ಲಿ ಒಂದು ಇಂದ್ರನ ಒಂದು ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆ ಯಜ್ಞಕ್ಕೆ ಯಾರು ಹೋಗಿರ್ತಾರೆ ಅಂತ ಹೇಳಿದ್ರೆ ವಾಲ್ಮೀಕಿ ಮುನಿಗಳು ಹೋಗಿರ್ತಾರೆ. ಹೋದಾಗ ಇವನಿಗೆ ಏನಾಗಿರ್ತಾರೆ, ಇನ್ಚಾರ್ಜ್ ಅಂದರೆ ನೋಡ್ಕೋ ಅಂತ ಹೇಳಿರ್ತಾರೆ. ಅದನ್ನ ಹೇಳ್ತಾ ಇದ್ದಾನೆ. ಮತ್ತೆ ವರುಣನ ಲೋಕದಿಂದ, ಆ ವರುಣನ ಲೋಕದಿಂದ ಬಂದು ಅವ್ರು ಬಂದ್ಬಿಟ್ಟು ಕೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಮುಂದೆ ಬಂದು ನೋಡ್ತಾನೆ. ನೋಡ್ಬಿಟ್ಟು ಅದು ನೆತ್ತಿಯೋಳು ಅಂತಂದ್ರೆ ಅದರ ಒಂದು ಇಲ್ಲಿ ಹಣೆಯ ಮೇಲೆ, ನೆತ್ತಿ ಅಂದ್ರೆ ಹಣೆ ಅಂತ ಹೇಳ್ತೀವಲ್ಲ, ಹಣೆಯಲ್ಲಿ ಒಂದು ಪಟ್ಟದ ಬರ್ದಿರ್ತಾರೆ, ಲಿಖಿತವನ್ನು ಬರ್ದಿರ್ತಾರೆ, ಅದನ್ನ ಓದ್ತಾನೆ ಅಂತ ಹೇಳ್ತಾರೆ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇನ್ನೊಂದು ಸ್ವಲ್ಪ ವಿವರವಾಗಿ ಇದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆ ಉಪವನದೊಳಗೆ ನುಗ್ಗಿದಂತ ಕುದುರೆಯನ್ನ ನೋಡಿದಲ್ಲವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇದು ಎಲ್ಲಿ ಕುದುರೆ ಅಂತ ಹೇಳಿ ನೋಡ್ತಾನೆ. ಉಪವನಕ್ಕೆ ಯಾಕೆ ನುಗ್ಗಿತು, ಅಲ್ಲ ಹೂದೋಟವನ್ನ ಹಾಳು ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಇಲ್ಲಿ ವಾಲ್ಮೀಕಿ ಮುನಿ ಶ್ರೇಷ್ಠರು ಏನ್ ಮಾಡಿರ್ತಾರೆ ಅಂದ್ರೆ ವರುಣನು ಕರೆದಿದ್ದ ಅಂತ ಹೇಳಿ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ನನಗೆ ಈ ಉಪವನವನ್ನೆಲ್ಲ ನೋಡ್ಕೊಳ್ಳೋಕೆ ಇವನಿಗೆ ಹೇಳಿರ್ತಾರೆ. ಅವರು ವರುಣನ ಲೋಕದಿಂದ ಹಿಂದಿರುಗಿ ಬಂದಾಗ ಈ ಹೂದೋಟ ಎಲ್ಲ ಹಾಳಾಗಿದ್ರೆ ಅವರು ಅದನ್ನ ನೋಡಿ ಮುನಿಸ್ಕೊಳ್ತಾರೆ, ಅವ್ರು ಸಿಟ್ಟು ಮಾಡ್ಕೊಳ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಕುದುರೆ ಎಡೆಗೆ ಬರ್ತಾನೆ, ಕುದುರೆ ಹತ್ರಕ್ಕೆ ಬರ್ತಾನೆ. ಬಂದು ಲವ ಏನ್ ಮಾಡ್ತಾನೆ, ಹಣೆಯ ಮೇಲೆ ಬರೆದಂತಹ ಅಲ್ಲಿ ಪಟ್ಟಿ ಇರುತ್ತೆ, ಅದ್ರ ಮೇಲೆ ಏನ್ ಬರ್ದಿದ್ದಾರೆ ಅಂತ ಹೇಳಿ ಓದಕ್ಕೆ ಶುರು ಮಾಡ್ತಾನೆ. ಇದಿಷ್ಟು ಈ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ ಮಕ್ಕಳೇ. ಹಾಗಿದ್ರೆ ಈಗಲೂ ಗೊತ್ತಾಗ್ಲಿಲ್ವಾ ನಿಮ್ಗೆ ಇದು ಯಾವ ಒಂದು ಷಟ್ಪದಿಯಲ್ಲಿದೆ ಅಂತ ಹೇಳ್ತೀರಾ ಮಕ್ಕಳೇ? ನನಗೆ ಕಮೆಂಟ್ ಮಾಡ್ತೀರಾ? ಸರಿ ಮಕ್ಕಳೇ, ಈಗ ನಾನು 3ನೇ ಪ್ಯಾರಾಗ್ರಾಫಿಗೆ ಹೋಗ್ತಾ ಇದ್ದೀನಿ. ಊರ್ವಿಯೋಳ್ ಅಂದ್ರೆ ಭೂಮಿಯಲ್ಲಿ, ಊರ್ವಿ ಅಂದ್ರೆ ಭೂಮಿ. ಕೌಸಲ್ಯ ಪಡೆದ, ಕೌಸಲ್ಯ ಅಂದ್ರೆ ಯಾರು, ರಾಮನ ತಾಯಿ, ಗೊತ್ತಲ್ವಾ ಮಕ್ಕಳೇ? ಕೌಸಲ್ಯ ಪಡೆದ ಕುವರಂ ರಾಮ, ಅವನೋರ್ವನೇ ವೀರನಾಥನೇ, ಯಜ್ಞ ತುರಗಮಿದು ನಿರ್ವಹಿಸಲಾರ್. ಇಲ್ಲಿ ನೋಡಿ, ಇಲ್ಲಿ ಲಾರ್ಪ, ಇಲ್ಲಿ ರಾ ಆದ್ಮೇಲೆ ರಾದೊಡಂ ಅಂತ ಹೇಳಿ ಓದ್ಬೇಕು. ತಡೆಯ ಲೆಂದಿರ್ದ ಲೇಖನವನೋದಿ, ಲೇಖನವನ್ನು ಪ್ಲಸ್ ಓದಿ, ಲೇಖನವನ್ನು ಓದಿ. ಗರ್ವಂ ಬಿಡಿಸ, ದೊರ್ಡೆ ನೋಡಿ ಇಲ್ಲಿ ದೊರ್ಡೆ. ಓಕೆ. ತನ್ನ ಮಾತೆಯಂ ಸರ್ವಜನಮಂ ಬಂಜೆಯಂದಿನ್ನ, ಇಲ್ಲಿ ದೆನ್ನ ದಿರ್ದಪುದೆ ತನ. ಇಲ್ಲಿ ನೋಡಿ, ಇಲ್ಲಿ ಗರ್ವ ತೋಳ್ಗಳಿವೆ, ತೋಳಿಗೆ ಅಂತ ಹೇಳಿ. ಸಲೆವಾಸಿಯಂ ತೊಟ್ಟು ಲವ ನಿದ್ದೆನು ಅಂತ ಹೇಳ್ತಾನೆ. ಏನಪ್ಪ ಹೇಳಕ್ ಹೋಗ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಆ ಒಂದು ಹಣೆ ಪಟ್ಟಿಯಲ್ಲಿ ಏನ್ ಬರ್ದಿರ್ತಾರೆ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಓದಕ್ ಶುರು ಮಾಡ್ತಾನೆ. ಆ ಹಣೆ ಪಟ್ಟಿ ಮೇಲೆ ಏನ್ ಬರ್ದಿದೆ ಅಂತ ಅನ್ನೋದನ್ನ ಲವ ಓದಕ್ ಶುರು ಮಾಡ್ತಾನೆ. ಈ ಭೂಮಿಯಲ್ಲಿ, ಈ ಊರ್ವಿಯೋಳು, ಊರ್ವಿ ಅಂತಂದ್ರೆ ಭೂಮಿ, ಊರ್ವಿಯಲ್ಲಿ ಅಂದ್ರೆ ಭೂಮಿಯಲ್ಲಿ ಕೌಸಲ್ಯ ಇರುವಂತ, ಕೌಸಲ್ಯ ಪಡೆದಿರುವಂತ ಅಂದ್ರೆ
ರಾಮ ಅಂತ ಹೇಳಬೇಕಾಗಿದೆ. ಕೌಸಲ್ಯ ನಂದನ ಅಂತ ಹೇಳ್ತೀವಲ್ಲ, ಕೌಸಲ್ಯೆಯು ಪಡೆದ ಮಗನಾದ ಶ್ರೀರಾಮನೊಬ್ಬನೇ ವೀರ. ಅದ್ರಲ್ಲಿ ಬರ್ದಿರ್ತಾರಂತೆ, ಶ್ರೀರಾಮ ಒಬ್ಬನೇ ವೀರ ಆಗಿದ್ದಾನೆ, ಕೌಸಲ್ಯ ಪಡೆದ ಮಗನಾದಂಥ ಶ್ರೀರಾಮನೇ ಒಬ್ಬನೇ ವೀರ. ಅವನ ಯಜ್ಞ ತುರಗ, ಅವನು ಯಜ್ಞ ಮಾಡಿ ಅಶ್ವಮೇಧ ಯಾಗ ಮಾಡಿ ಬಿಟ್ಟಂತ ತುರಗ ಅಂದ್ರೆ ಆ ಒಂದು ಹಯ ತುರಗ ಅಂತ ಹೇಳಿರ್ತಾರೆ. ಇದನ್ನು ತಡೆಯುವ, ಇದನ್ನ ಯಾರಾದರೂ ತಡೆದ್ರೆ, ಸಮರ್ಥರು ಯಾರಾದರೂ ಇದ್ರೆ ಈ ಕುದುರೆಯನ್ನ ತಡೀರಿ ಅಂತ ಹೇಳ್ತಾರೆ. ಎಂದಿದ್ದನ್ನು ನೋಡಿ, ಓಹೋ ಅವನ ಗರ್ವವನ್ನು ಮುರಿಯದಿದ್ದರೆ, ಅಂದ್ರೆ ರಾಮ ಒಬ್ನೇ ಮಗನ ಅಂತ ಹೇಳಿ ಅವನ ಗರ್ವವನ್ನ, ಅವನ ಸೊಕ್ಕನ್ನ ಮುರಿಯದಿದ್ರೆ, ಗರ್ವ ಅಂದ್ರೆ ಸೊಕ್ಕು, ಅಹಂಕಾರ ಅಲ್ವಾ, ಮುರಿಯದಿದ್ದರೆ ನನ್ನ ತಾಯಿಯನ್ನ ಎಲ್ಲರೂ ಏನಂತಾರೆ, ಬಂಜೆ ಎಂದು ಕರೆಯುವರೆ ಅಂತ ಕೇಳ್ತಾನಂತೆ. ಅಲ್ಲದೆ ತನ್ನ ಶ್ರೇಷ್ಠವಾದ ತೋಳುಗಳಿದ್ದು, ಅಂದ್ರೆ ತನಗೂ ಕೂಡ ತಾನು ಸ್ಟ್ರಾಂಗ್ ಇದ್ದೀನಿ, ಬಲಶಾಲಿ ಇದ್ದೀನಿ, ಶ್ರೇಷ್ಠವಾದ ತೋಳುಗಳು ಅಂದ್ರೆ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ತಾರೆ. ಅದಿದ್ದು ಏನ್ ಪ್ರಯೋಜನ ಅಂತ ಹೇಳಿ ಅನ್ಕೊಳ್ತಾನೆ. ಅಂತ ಶ್ರೇಷ್ಠವಾದ ತೋಳುಗಳಿದ್ದು ನನಗೆ ಏನ್ ಪ್ರಯೋಜನ ಅಂತ ಅನ್ಕೋತಾನೆ ಎಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ಲವನು. ಅವನಿಗೆ ಸಿಟ್ಟು ಬಂದು ಏನ್ ಮಾಡ್ತಾನೆ, ಪ್ರತಿಜ್ಞೆಯನ್ನ ಮಾಡ್ತಾನೆ. ಏನು, ರಾಮ ಒಬ್ನೇ ವೀರನ ಈ ಭೂಮಿಯಲ್ಲಿ, ಹಂಗೆ ನಾನೇನಾದ್ರೂ ಇದನ್ನ ಬಿಟ್ಬಿಟ್ರೆ ನಮ್ಮಮ್ಮನ್ನ ಬಂಜೆ ಅಂತಾರೆ ಅಂತ ಹೇಳಿ ಅನ್ಕೊಂಡು ಸಿಟ್ಟಿನಿಂದ ನಾನು ಕೂಡ ಅಂತ ಹೇಳಿ ತೋರಿಸ್ಕೋತಾನೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ತೆಗೆದುತ್ತರಿಯಂ ಅಂದ್ರೆ ಈಗ ಮುನಿಕುಮಾರರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ಒಂದು ಪಂಚೆ ಉಟ್ಕೊಂಡಿರ್ತಾರೆ, ಮೇಲ್ಗಡೆ ಒಂದು ಶಲ್ಯ ಅಂತ ಹೇಳ್ತೀವಲ್ಲ ಅದನ್ನ ಹಾಕೊಂಡಿರ್ತಾರೆ, ಅದಕ್ಕೆ ಉತ್ತರಿ ಅಂತ ಹೇಳ್ತಾರೆ. ತೆಗೆದುತ್ತರಿಯಂ ಅಂದ್ರೆ ತನ್ನ ಉತ್ತರಿಯಂ ತೆಗೆದು, ಮುರಿದು ಅಂದ್ರೆ ಅದನ್ನ ಹಿಂಗೆ ಫುಲ್ ಗಂಟು ಮಾಡೋದು ಅಂತ ಹೇಳ್ತೀವಲ್ಲ, ಅದನ್ನ ರೌಂಡ್ ಮಾಡೋದು ಅಂತ ಹೇಳ್ತೀವಿ, ಆವಾಗ ಮುರುಗಿ ಹಾಕಿ, ಕುದುರೆಯ ಗಳಕ್ಕೆ ಅಂದ್ರೆ ಕುದುರೆಯ ಒಂದು ಗಂಟಲಿಗೆ ಬಿಗಿದು, ಕದಳಿ ನೋಡು ಕದಳಿ ಫಲ ಅಂತ ಹೇಳಿದ್ರೆ ಬಾಳೆ ಗಿಡಕ್ಕೆ ಕಟ್ತಾನಂತೆ. ಇಲ್ಲಿ ಮುನಿಸುತ್ತರು ಏನ್ ಹೇಳ್ತಾರೆ, ಮಿಗೆ ನಡುಗಿ ಏನಂತಾರೆ, ಅವರು ಮುನಿಸುತ್ತರು ಅಂದ್ರೆ ಅವನ ಜೊತೆಗಿರುವಂತ ಅಲ್ಲಿ ತನ್ನ ಅವ್ನ ಸಹಪಾಠಿಗಳಿರ್ತಾರಲ್ಲ, ಅವ್ರು ಹೇಳ್ತಾರೆ ನಡುಗಿ ನಡ್ಕೊಂಡಯ್ಯೋ ಬೇಡ ಅಂತ ಹೇಳ್ತಾರೆ. ವಾಜಿಯಂ ಬಿಡು, ಬೇಡ ಅರಸುಗಳ ವಾಜಿಯಂ ಬಿಡು ಅಂಥೇಳಿ, ಬಡಿವಾರವೆಂ ನೆನಲು ಅಂದ್ರೆ ನಾವ್ಯಾಕೆ ಅಷ್ಟೊಂದು ಏನ್ ಮಾಡ್ಬೇಕು, ನಮ್ಮ ಬಗ್ಗೆ ತಿಳ್ಕೊಬೇಕು, ಆ ವಾಜಿಯನ್ನ ಕುದುರೆಯನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಬಡಿವಾರ ಬೇಡ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡಸ್ತಿಗೆ ಅಂತ ಹೇಳೋದಕ್ಕೆ ಬಡಿವಾರ ಅಂತ ಹೇಳಿ, ದೊಡ್ಡಸ್ತಿಗೆ ಬೇಡ ಅಂತ ಹೇಳ್ತಾರೆ. ಪಾವರ್ ಮಕ್ಕಳಿಗೆ ಇಲ್ಲಿ ಅಂಜಿದೊಡೆ, ಜಾನಕಿಯ ಇಲ್ಲಿ ಪಾವರ್ ಮಕ್ಕಳಿಗೆ ಅಂಜಿದೊಡೆ, ಜಾನಕಿಯ ಮಗ ನೀದಕ್ಕೆ ಅಂದ್ರೆ ಇದಕ್ಕೆ ಅಂತ ಹೇಳ್ದಂಗೆ, ಬೆದರುವನೆ ಅಂದ್ರೆ ಹೆದರ್ತೀನ, ಪೋಗಿ ನೀವೆಂದು ಲವ ಏನ್ ಮಾಡ್ತಾನೆ, ನಗ ಇಲ್ಲಿ ನಡಗು ನೋಡಿ ತನದಿಂದೆ, ಬಿಲ್ಲ ನೇರಿಸಿ ಇಲ್ಲಿ ಬಿಲ್ಲನ್ನ ಹಿಂಗೆ ಏರಿಸ್ಕೊಂಡು ಆ ಒಂದು ದಾರವನ್ನ ಕಟ್ಟಿ ಆ ಬಿಲ್ಲನ್ನ ಏನ್ ಮಾಡ್ತಾನೆ ಹಿಂಗೆ ಹಿಡಿದು ಜೈಗೈದು ಅದನ್ನ ಹಿಂಗ್ ಠಂಗ್ ಅಂತ ಅನಿಸ್ತೀವಲ್ಲೋ ಹಂಗ್ ಮಾಡಿ ನಿಂತ್ಕೋತಾನೆ. ಹಾಗಿದ್ರೆ ಏನ್ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಭಾವಾರ್ಥವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ತನ್ನ ಉತ್ತರಿಯನ್ನ ಹೊಸೆದು ಅಂದ್ರೆ ಹಿಂಗೆ ರೌಂಡ್ ಮಾಡಿ ಏನ್ ಮಾಡ್ತಾನೆ, ಆ ಕುದುರೆ ಕೊರಳಿಗೆ ಬಿಗಿದು ಅದನ್ನ ಬಾಳೆಯ ಗಿಡಕ್ಕೆ, ಕದಳಿ ಮರ ಅಂತ ಹೇಳಿದ್ರೆ ಬಾಳೆ ಗಿಡ ಅಂತ ಹೇಳ್ತೀವಿ, ಕದಳಿ ಫಲ ಅಂತ ಅನ್ನೋದು ಇದು ಸಂಸ್ಕೃತದ ವರ್ಡ್, ಓಕೆ, ಸಂಸ್ಕೃತದ ಪದ. ಕದಳಿ ಅನ್ನೋದು ಬಾಳೆ ಗಿಡ, ಇದಕ್ಕೆ ಬಾಳೆ ಗಿಡಕ್ಕೆ ಕಟ್ತಾನೆ. ಅವಾಗ ಮುನಿಸುತ್ತರಿರ್ತಾರಲ್ಲೇ ಅವರು ಬಹಳ ನಡುಕ್ತಾ, ಬೇಡ ಅರಸರ ಒಂದು ಕುದುರೆಯನ್ನ ಬಿಟ್ಬಿಡು, ಇಲ್ವಾದ್ರೆ ನಮ್ಮನ್ನ ಅವರು ಹೊಡಿತಾರೆ ಅಂತ ಹೇಳ್ತಾರೆ. ಆವಾಗ ಅವನು ಏನ್ ಹೇಳ್ತಾನೆ, ಲವ ಏನ್ ಹೇಳ್ತಾನೆ ಗೊತ್ತಾ, ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಅಂಜುವರೆಂದರೆ ಓಕೆ, ಆದ್ರೆ ಜಾನಕಿಯ ಮಗನು, ಜಾನಕಿ ಅಂತ ಹೇಳಿದ್ರೆ ಅವ್ರ ಅಮ್ಮ ಯಾರು, ಸೀತೆ ಅಲ್ವಾ, ಜಾನಕಿಯ ಮಗನು ಇದಕ್ಕೆ ಹೆದರುವನೆ, ಇದಕ್ಕೆ ಹೆದರ್ತಾನ ಅಂತ ಹೇಳ್ತಾನೆ. ಹೋಗಿ ನೀವು ಹೋಗ್ರಿ ಅಂತ ಹೇಳ್ತಾನೆ ಎಂದು ಶೌರ್ಯದಿಂದ ಅಂದ್ರೆ ತಾನು ಒಂದು ವೀರತ್ವದಿಂದ ಏನ್ ಮಾಡ್ತಾನೆ, ಬಿಲ್ಲನ್ನ ಎದೆಗೇರಿಸಿ
ತೀಡಿ ಜೇಂಕಾರ ಮಾಡಿ ಹಿಂಗೆ ನಿಂತ್ಕೋತಾನೆ. ನಾನು ಹೆದರ್ತೀನ, ಜಾನಕಿಯ ಮಗ ನಾನು ಅಂತ ಹೇಳಿ. ಯಾವಾಗಲೂ ಕ್ಷತ್ರಿಯರಿಗೆ ಹೆಚ್ಚು ಧೈರ್ಯ ಇರುತ್ತೆ ಅಲ್ವಾ, ಯಾವಾಗಲೂ ಅವ್ರು ಯುದ್ಧ ಮಾಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ. ಹಾಗೆ ನೀವು ಹೆದರ್ತೀರಾ, ಬ್ರಾಹ್ಮಣರ ಮಕ್ಕಳು ನೀವು ಅಂಜುವರೆಂದರೆ ಓಕೆ, ಆದರೆ ನಾನು ಜಾನಕಿಯ ಮಗ, ನಾನು ಕ್ಷತ್ರಿಯ, ನಾನು ಹೆದರಲ್ಲ ಅಂತ ಹೇಳಿ ಹೇಳ್ತಾನೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ರಘು ಅಂದರೆ ಯಾರು ಅಂತ ಹೇಳಿ. ರಘು ಅಂದರೆ ಸೂರ್ಯವಂಶದ ಅರಸ. ಯಾರು? ಶ್ರೀರಾಮಚಂದ್ರ ಅಲ್ವಾ, ಅವನನ್ನ ನಾವು ರಘು ಅಂತ ಹೇಳ್ತೀವಿ. ಇಲ್ಲಿ ವಾಲ್ಮೀಕಿ ಅಂದರೆ ಯಾರು ಅಂದರೆ ಇವರು ಬ್ರಹ್ಮ ಋಷಿ. ಇವ್ರೇನು ಗೊತ್ತಾ, ನಾರದ ಮಹರ್ಷಿಗಳ ಬೋಧನೆಯಿಂದ ರಾಮನಾಮವನ್ನು ಹೇಳಿದ್ರು. ಮತ್ತು ಇವರು ಮುಂಚೆ ಬೇಡ ಆಗಿರ್ತಾರೆ, ಆಮೇಲೆ ಏನಾಗುತ್ತೆ ಮನ ಪರಿವರ್ತನೆಯಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಋಷಿಗಳಾಗ್ತಾರೆ ಅಂತ ಹೇಳ್ತೀವಿ. ಇವರು ತಪಸ್ಸನ್ನು ಮಾಡಬೇಕಾದ್ರೆ, ಇವರು ವಾಲ್ಮೀಕಿ ಋಷಿಗಳಿದಾರಲ್ವ, ಇವ್ರು ತಪಸ್ಸನ್ನು ಮಾಡಬೇಕಾದ್ರೆ ಇವರ ತಲೆ ಮೇಲೆ ಹುತ್ತ ಬೆಳೆದಿರುತ್ತೆ, ಅದಕ್ಕೆ ವಾಲ್ಮೀಕ ಅಂತ ಹೇಳ್ತಾರೆ. ಅದರಿಂದ ಹೊರಗೆ ಬರ್ತಾರೆ ಇವರು, ಅದಕ್ಕೋಸ್ಕರ ಇವ್ರನ್ನ ವಾಲ್ಮೀಕಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು, ಇವರೇ ರಾಮಾಯಣವನ್ನು ಬರೆದಂಥವ್ರು ಅಲ್ವಾ, ಹೌದಲ್ವಾ? ಸರಿ, ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಲವ ಅಂದರೆ ಯಾರು ಅಂದರೆ ಶ್ರೀರಾಮನಿಂದ ಸೀತೆಗಾದಂಥ ಮಗ ಇವನು ಲವ, ಮತ್ತು ಇನ್ನೊಬ್ನು ಕುಶ ಅಂತ ಹೇಳಿ ಇಬ್ರು ಇರ್ತಾರೆ. ಇಲ್ಲಿ ಅಬ್ಧಿಪ ಅಂತ ಯಾರು? ಅಬ್ಧಿ ಅಂದರೆ ಸಮುದ್ರ, ಪ ಅಂದರೆ ಒಡೆಯ. ಅಬ್ಧಿಪ ಅಂತ ಹೇಳಿದರೆ ಸಮುದ್ರದ ಒಡೆಯ ಅಂದರೆ ವರುಣ ಅಂತ ಹೇಳ್ತೀವಲ್ಲ, ವರುಣ ನೀರಿನ ದೇವರು ಅಂತ ಹೇಳ್ತೀವಲ್ಲ, ವರುಣ. ಮಳೆಗೂ ವರುಣ ಅಂತ ಹೇಳ್ತೀವಿ ಮಕ್ಕಳೇ, ಓಕೆನಾ? ಇಲ್ಲಿ ಮುಂದಿನ ಭಾಗದಲ್ಲಿ ನೋಡಿ, ಇಲ್ಲಿ ಜೇ ಗೈ ಅಂತ ಹೇಳಿತ್ತಲ್ವಾ, ಕೊನೆ ಪ್ಯಾರಾಗ್ರಾಫಲ್ಲಿ ಬಂತಲ್ವಾ ಜೇ ಗೈ ಅಂತ ಹೇಳಿದ್ರೆ, ಇಲ್ಲೇನು ಗೊತ್ತಾ, ಬಿಲ್ಲನ್ನು ಏನು ಮಾಡೋದು ಅಂತ ಹೇಳಿದ್ರೆ ಹಿಂಗೆ ದಾರ ಇರುತ್ತಲ್ಲ, ಅದನ್ನ ದಾರವನ್ನು ಕಟ್ಟಿ ಹಿಂಗೆ ಜೇಂಕರಿಸೋದಕ್ಕೆ ಜೇ ಗೈ ಅಂತ ಹೇಳ್ತೀವಿ. ಬಿಲ್ಲನ್ನು ಹಿಂಗೆ ಏನು ಮಾಡ್ತೀವಿ, ಕಟ್ಟೋದು ಅಂತ ಹೇಳ್ತೀವಿ. ಬಿಲ್ಲಿನ ದಾರವನ್ನು ಕಟ್ಟಿ ಹಿಂಗೆ ಜೇಂಕರಿಸೋದಕ್ಕೆ ಜೇ ಗೈ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಪದಗಳ ಅರ್ಥ ಈಗಾಗಲೇ ಹೇಳಿದ್ದೀನಿ, ಇದೇನು ತುಂಬ ಏನು ಕಷ್ಟ ಏನಿಲ್ಲ, ನಾರ್ಮಲ್ ಆಗಿದೆ. ಇಲ್ಲಿ ಜಾಸ್ತಿ ಹಳೆಗನ್ನಡ ಇಲ್ಲ, ಮಧ್ಯ ಕನ್ನಡ ಇರೋದ್ರಿಂದ ಇದೇನು ಅಷ್ಟು ಕಷ್ಟ ಇಲ್ಲ. ಅಂಜಿ ಅಂದರೆ ಹೆದ್ರಿ, ಅಗಡು ಅಂದರೆ ಶೌರ್ಯ, ಅಬ್ಧಿಪ ಅಂದರೆ ವರುಣ, ಆಮೇಲೆ ಅದ್ರಪರು ಸಮರ್ಥರು ಅಂಥೇಳಿ, ಉಪವನ ಅಂದರೆ ಉದ್ಯಾನವನ, ಊರ್ವಿ ಅಂದರೆ ಭೂಮಿ, ಕದಳಿ ಅಂದರೆ ಬಾಳೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ಇವೆಲ್ಲ ಪದಗಳ ಅರ್ಥವನ್ನು ಹೇಳ್ಬಿಟ್ಟಿದ್ದೀನಿ. ಓಕೆ, ಬನ್ನಿ ಮಕ್ಕಳೇ ಮುಂದಿನ ಭಾಗದಲ್ಲಿ ಮತ್ತೆ ಸ್ವಲ್ಪ ಪದಗಳ ಅರ್ಥ ಇದೆ. ಚರಿಸು ಅಂದರೆ ಸಂಚರಿಸೋದು, ಹೋಗೋದು ಅಂತೇಳಿ. ತುರಗ ಅಂದರೆ ಕುದುರೆ, ನೃಪ ಅಂದರೆ ದೊರೆ ಅಥವಾ ರಾಜ ಅಂತ ಹೇಳೋದಕ್ಕೆ ನೃಪ ಅಂತ ಹೇಳ್ತೀವಿ. ನೆತ್ತಿ ಅಂದರೆ ಹಣೆ, ಮತ್ತು ಪಸರು ಅಂದರೆ ಹಸಿರು, ಮತ್ತು ಬಂಜೆ ಅನ್ನೋದು ಅಂತ ಹೇಳಿದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಬಂಜೆ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಬಂಜೆ ಅನ್ನೋದು ತದ್ಭವ, ವಂದ್ಯ ಅನ್ನೋದು ತತ್ಸಮ. ಸಂತಾನವಿಲ್ಲ ಅಂದರೆ ಮಕ್ಕಳಿಲ್ಲದೆ ಇರೋರಿಗೆ ಬಂಜೆ ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ಇದನ್ನೆಲ್ಲ ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ ಮಕ್ಕಳೇ, ಎಲ್ಲಾನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಬಡಿ ಅಂದರೆ ಹೊಡಿ, ಚಚ್ಚೋದು ಅಂದರೆ ಚುಚ್ಚಾಕೋದು, ಇದು ಹೊಡೆದಾಕೋದು ಅಂತ ಹೇಳೋದಕ್ಕೆ ಚಚ್ಚೋದು ಅಂತ ಹೇಳ್ತೀವಿ. ಚುಚ್ಚೋದಲ್ಲ, ಮತ್ತು ಚುಚ್ಚು ಅಂದರೆ ಪ್ರಿಕ್ ಮಾಡೋದು. ಓಕೆ, ಇಲ್ಲಿ ಮುಳಿ ಅಂದರೆ ಕೋಪ, ಮತ್ತು ಲಿಖಿತ ಅಂದರೆ ಬರೆದಿರೋ ಅಂಥದ್ದು, ವಾಜಿ ಅಂದರೆ ಕುದುರೆ, ವಾಸಿ ಅಂದರೆ ಪ್ರಜ್ಞೆ, ಇಲ್ಲಿ ಹಯ ಅಂದರೆ ಕುದುರೆ. ಕುದುರೆಗೆ ಹಯ, ವಾಜಿ, ತುರಗ, ಇದಿಷ್ಟು ಅದಕ್ಕೆ ಸಮಾನಾರ್ಥಕ ಪದಗಳು. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಭ್ಯಾಸ ಭಾಗಕ್ಕೆ ನೇರವಾಗಿ ನೋಡಿ. 4 ಪ್ಯಾರಾಗ್ರಾಫ್ ಇದ್ವು, ತುಂಬ ಈಸಿ ಇದೆ, ಇದೇನು ತುಂಬ ಕಷ್ಟದಾಯಕವಾಗಿಲ್ಲ. ಇದು ಮಧ್ಯ ಕನ್ನಡದಲ್ಲಿ ಇರೋದ್ರಿಂದ ಅಷ್ಟೊಂದು ಕಷ್ಟ ಇಲ್ಲ. ಇಲ್ಲಿ ನೋಡಿ, ಜೈಮಿನಿ ಭಾರತ ಕಾವ್ಯವನ್ನು ಬರೆದಂಥ ಕವಿ ಯಾರು ಅಂತ ಹೇಳಿದ್ರೆ ಲಕ್ಷ್ಮೀಶ ಅಂತ ಬರೀರಿ. ಆಮೇಲೆ ಯಜ್ಞಾಶ್ವವನ್ನು ಕಟ್ಟಿದವ್ರು ಯಾರು ಅಂದರೆ ಲವ ಅಂತ ಹೇಳಿ ಬರೀರಿ. ಇದಿಷ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಮಕ್ಕಳೇ, ಅದನ್ನು ಅಲ್ಲಿಂದ ಉಪಯೋಗಿಸ್ಕೋಬೋದು. ಮತ್ತು PYQs ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕುದುರೆಯನ್ನು ಲವನು ಯಾವುದರಿಂದ ಕಟ್ತಾನೆ? ಉತ್ತರಿಯಿಂದ ಕಟ್ತಾನೆ ಅಂತ ಬರಿಬೇಕು. ಮುನಿಸಿತರು ಹೆದರಲು ಕಾರಣ ಏನು ಅಂದರೆ ಅವನು ಯಜ್ಞಾಶ್ವವನ್ನು ಕಟ್ಟಬೇಡ ಅಂತ ಹೇಳಿ ಅವ್ರು ಹೆದರ್ತಾರೆ, ಕಟ್ಟಾಕಿದ್ರಿಂದ ಹೆದರ್ತಾರೆ ಅಂತ ಬರಿಬೇಕು. ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ನೀವೇನು ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ಮಹರ್ಷಿಗಳ ಆದೇಶದಂತೆ ಇಲ್ಲಿ ಅಶ್ವಮೇಧ ಯಾಗ ಮಾಡಿ ಆ ಕುದುರೆಯನ್ನು ಬಿಡ್ತಾರೆ. ಆ ಕುದುರೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ, ಪರಾಕ್ರಮಿಗಳು ಯಾರು ಇದ್ದೀರಿ ಅವ್ರು ಕಟ್ಟಾಕಿ, ಇಲ್ಲಾಂದರೆ ಬಿಡಿ ಅಂತ ಹೇಳ್ತಾರಲ್ವ, ಆ ಇಷ್ಟು ವಿಷಯವನ್ನು ಇಲ್ಲಿ ಬರಿಬೇಕು. ಆಮೇಲೆ ಅದು ಯಾವ ಒಂದು ಹಸಿರಿನ ಹುಲ್ಲನ್ನು ನೋಡಿ ಆಶ್ರಮವನ್ನು ಪ್ರವೇಶ ಮಾಡ್ತಲ್ಲ ಅಲ್ಲಿವರೆಗೂ
ಇದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮಕ್ಕಳೇ ಇದನ್ನ ನಿಮ್ಗೆ ಗೊತ್ತಿರಬೇಕು. ಈ ಬರಿಬೇಕಾದ್ರೆ ನೀವು 3-4 ಅಂಶಗಳನ್ನು ನೆನ್ಪಿಟ್ಕೋಬೇಕು. ಯಾವಾಗಲೂ ಏನು ಅಂತ ಹೇಳಿದ್ರೆ, ಫಸ್ಟ್ ಯಾಕೆ ಆ ಕುದುರೆನ ಬಿಟ್ಟರು ಅಂತ ನೆನ್ಪಿಟ್ಕೋಬೇಕು. ಹೌದಾ? ಅಲ್ಲಿ ಏನಾಯ್ತು, ಅಶ್ವಮೇಧ ಯಾಗದ ಬಗ್ಗೆ ಬರಿಬೇಕು. ಆಮೇಲೆ ಆ ಒಂದು ಅಶ್ವದ ಹಣೆ ಪಟ್ಟಿ ಮೇಲೆ ಏನು ಬರೆದಿದ್ರು ಅಂತ ನೆನ್ಪಿಟ್ಕೋಬೇಕು. ಈ 3 ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ನೀವೇನಾಗುತ್ತೆ, ಮತ್ತೆ ಲವ ಯಾಕೆ ಕಟ್ಟಿದ ಅಂತ ಬರಿ. ಈ 3 ಅಂಶ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲ ಕ್ವಶನಿಗೆ ಆನ್ಸರು ಬರಿಬೋದು. ಇಲ್ಲಿ ನೋಡಿ, ಯಜ್ಞಾಶ್ವದ ಹಣೆ ಪಟ್ಟಿಯಲ್ಲಿದ್ದದ್ದು ಏನಂತ ಬರೀಲಾಗಿತ್ತು ಅಂತ ಹೇಳಿದ್ರೆ, ಈ ಭೂಮಂಡಲದಲ್ಲಿ ಕೌಶಲ್ಯ ಮಗ ಒಬ್ಬನೇ ವೀರ ಅಂತ ಹೇಳಿ ಬರ್ದಿತ್ತಲ್ವಾ. ಈ ಕುದುರೆನೇ ನೀವು ಯಾರಾದರೂ ವೀರರು ಸಮರ್ಥರಿದ್ರೆ ಇದನ್ನ ಕಟ್ರಿ ಅಂತ ಬರ್ದಿತ್ತಲ್ವ. ಆ ವಿಷಯವನ್ನ ಇಲ್ಲಿ ಬರಿಬೇಕು. ಇಲ್ಲೇನು, ಭೂಮಂಡಲದಲ್ಲಿ ಕೌಶಲ್ಯೆಯ ಮಗನಾದ ಕೌಶಲ್ಯೆಯೂ ಬೇಡ, ಮಾಡ್ಕೊಳ್ಳಿ, ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು, ಇದು ಅವನ ಯಜ್ಞ ಕುದುರೆ, ಇದನ್ನು ತಡೆಯುವ ಸಾಮರ್ಥ್ಯ ಉಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು. ಇದಿಷ್ಟನ್ನ ಬರಿಬೇಕು. ಕೋಡ್ಸ್ ಅಲ್ಲಿ ಬರೀರಿ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಕುದುರೆಯನ್ನ ಕಟ್ಟುವ ವಿಚಾರದಲ್ಲಿ ಮುನಿಸಿತರಿಗೂ ಮತ್ತೆ ಲವನಿಗೂ ನಡೆದ ಸಂವಾದ. ಅವ್ರೇನ್ ಹೇಳ್ತಾರೆ, ಕಟ್ಬೇಡ, ಬೇಡ, ಅರಸರ ಕುದುರೆ ಇದೆ, ಬಿಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಲವ ಏನಂತಾನೆ, ನೀವು ಮುನಿಸುತ್ತರು, ನೀವು ಹೆದರ್ಬೋದು, ಆದ್ರೆ ನಾ ಜಾನಕಿಯ ಮಗ ಹೆದರಲ್ಲ ಅಂತ ಹೇಳ್ತಾನಲ್ಲ. ಅದಿಷ್ಟು ಭಾಗವನ್ನ ಇಲ್ಲಿ ಬರೀರಿ ಮಕ್ಕಳೇ. ಸರಿನಾ? ನೀವು ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವಿನೆ. ನೋಡಿ ಮಕ್ಕಳೇ, ಇಲ್ಲಿ ಯಾವುದೇ ರೀತಿಯಾಗಿ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಲಕ್ಷ್ಮೀಶ್ ಅವ್ರು ಏನು ಬರ್ದಿದ್ದಾರೆ ಅದನ್ನ ಬರೀರಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗದಲ್ಲಿ ಇಲ್ಲಿ ನೋಡಿ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು. ಇಲ್ಲಿ ನಿಮ್ಮ ಸಾರಾಂಶವನ್ನ ಈಸಿಯಾಗಿ ಬರೆದ್ಬಿಡ್ಬೋದು. ಈ 4 ಪ್ಯಾರಾಗ್ರಾಫಲ್ಲಿ ಏನಿದೆ ಅದಿಷ್ಟನ್ನು ಬರ್ಕೊಂಡು ಬಂದರೆ ನಿಮಗೆ ಈ ಕ್ವಶನ್ನಿಗೆ ಆನ್ಸರ್ ಆಗುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇದು ತುಂಬ ಈಸಿಯಾಗಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೆ ರಾಮಾಯಣ ಈಗಾಗಲೇ ಗೊತ್ತಿದೆ, ನಿಮಗೆ ಶಬರಿ ಪಾಠದಲ್ಲೂ ಕೂಡ ಹೇಳಿದ್ದೀವಿ, ಎಲ್ಲ ಪಾಠದಲ್ಲೂ ಹೇಳಿದ್ದೀವಿ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ರಾಮಾಯಣದ ಪಾತ್ರಧಾರಿಗಳ ಬಗ್ಗೆ ಆಗಲಿ ಗೊತ್ತಿರುತ್ತೆ. ಹೀಗಾಗಿ ನಿಮಗೆ ಇದನ್ನು ಕೂಡ ನೀವು ಸಾರಾಂಶ ರೂಪದಲ್ಲಿ ನೆನ್ಪಿಟ್ಕೋಬೋದು. ನಿಮಗೆ ಇದರ ಸಾರಾಂಶವನ್ನು ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಸಂಪೂರ್ಣ ಸಾರಾಂಶವನ್ನು ಕೂಡ ಹಾಕಿದ್ದೀನಿ, ಮತ್ತು ಪ್ಯಾರಾಗ್ರಾಫ್ ವೈಸ್ ಸಾರಾಂಶವನ್ನು ಕೂಡ ಹಾಕಿದ್ದೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು. ನಿಮಗೆ ಸಾರಾಂಶ ಗೊತ್ತಿದ್ರೆ ನೀವು ಆರಾಮಾಗಿ ಬರಿಬೋದು. ಇಲ್ಲಿ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ಅಂತ ಕೇಳಿದ್ದಾರೆ. ಇದನ್ನು ನಿಮ್ಮ ವಾಕ್ಯದಲ್ಲಿ ಬರಿಬೇಕು. ನಿಮಗೆ ಲವನ ನಡವಳಿಕೆ ಇಷ್ಟ ಆಯ್ತಾ, ಇಷ್ಟ ಆದರೆ ಯಾಕೆ ಇಷ್ಟ ಆಯಿತು, ಏನು ಎತ್ತ ಅಂತ ಹೇಳಿ ನೀವು ನಿಮ್ಮ ಒಂದು ಆನ್ಸರನ್ನು ಬರಿಬೇಕು ಮಕ್ಕಳೇ. ಇಲ್ಲಿ ನಾನು ನನ್ನ ಆನ್ಸರನ್ನು ಕೊಟ್ಟಿದ್ದೀನಿ, ಇದನ್ನೇ ಬರಿಬೇಕು ಅಂತ ಏನಿಲ್ಲ, ನೀವು ನಿಮ್ಮ ಆನ್ಸರನ್ನು ಕೂಡ ಬರಿಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ರಘುದ್ವಹನ ಸೊಲ್ಗೇಳಿ ನಮಿಸಲ್ ಅಂತ ಹೇಳ್ತಾರೆ. ಇದನ್ನ ಎಲ್ಲಿಂದ ಆಯ್ದುಕೊಂಡಿದ್ದೀವಿ, ಲಕ್ಷ್ಮೀಶ್ ಅವರು ಬರೆದಿರೋ ಅಂತ ಜೈಮಿನಿ ಭಾರತದಿಂದ, ಮತ್ತೆ ಇದಕ್ಕೆ ವೀರಲವ ಅನ್ನೋ ಪದ್ಯದಿಂದ. ಹೌದಾ? ಇಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಅಲ್ವಾ. ಆಮೇಲೆ ಇದರಲ್ಲಿ ನಿಮಗೆ ಸ್ವಾರಸ್ಯ ಏನು ಬರುತ್ತೆ ಅಂತ ಹೇಳಿದರೆ, ಇಲ್ಲೇನಂದರೆ ಅವರ ಪರಾಕ್ರಮವನ್ನು ಏನು ಮಾಡಿದ್ದಾರೆ ಅಲ್ಲಿ ಸ್ವಾರಸ್ಯಪೂರ್ಣವಾಗಿ. ಇಲ್ಲಿ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ, ಅಂದರೆ ಈ ಪರಾಕ್ರಮ ಅನ್ನೋ ವರ್ಡು ಕೀವರ್ಡು, ಇಲ್ಲಿ ಪರಾಕ್ರಮನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಹೇಳಿದರೆ ಆಯಿತು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಇನ್ನೊಂದಿದೆ, ತನ್ನ ಮಾತೆಯಂ ಸರ್ವಜನಮಂ ಬಂಜೆ, ಅಂದರೆ ಅವರ ತಾಯಿಯನ್ನು ಯಾಕೆ ಬಂಜೆ ಅಂತಾರೆ, ಯಾಕಂದರೆ ಅವ್ನು ವೀರ ಅಂತ ತೋರಿಸ್ಕೋಬೇಕಾಗಿರುತ್ತೆ. ಅದಕ್ಕೆ ಇಲ್ಲಿ ಸಂದರ್ಭ ಏನು, ತನ್ನನ್ನು ವೀರ ಅಂತ ಹೇಳಿ ತೋರಿಸುವಂಥ ಸಂದರ್ಭದಲ್ಲಿ, ಯಾವಾಗ ಅಶ್ವಮೇಧದ ಯಾಗದ ಅಶ್ವದ ತಲೆಯ ಮೇಲಿರುವ ವರ್ಡ್ಸನ್ನು ಓದಿದ್ಮೇಲೆ, ಅಲ್ಲಿ ಬರೆದಿರುವಂಥ ಹಣೆಪಟ್ಟಿಯನ್ನು ಓದಿದ್ಮೇಲೆ, ಬರಹವನ್ನು ಓದಿದ್ಮೇಲೆ ಹೇಳಿದಂಥ ಮಾತು. ಏನು ಸ್ವಾರಸ್ಯ ಅಂದರೆ ಕ್ಷತ್ರಿಯ ಗುಣವನ್ನು, ಕ್ಷತ್ರಿಯ ಅಂದರೆ ವೀರತ್ವದ ಗುಣವನ್ನು, ಕ್ಷತ್ರಿಯ ಗುಣವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಅರಸುಗಳ ವಾಜಿಯಂ ಬಿಡು, ಇದನ್ನು ಯಾರು ಹೇಳ್ತಾರೆ, ಮುನಿ ಸೂತರು ಹೇಳ್ತಾರೆ. ಮುನಿಸುತರು ಅರಸುಗಳ ವಾಜಿಯನ್ನು
ಬಿಟ್ಬಿಡು ಅಂತ ಹೇಳುವ ಸಂದರ್ಭದಲ್ಲಿ ಬರಿಬೇಕು. ಇದನ್ನ ಇಲ್ಲಿ ಏನು ಬರಿಬೇಕು ಅಂತ ಹೇಳಿದ್ರೆ ಅವರಿಗೆ ಅಪರಾಧಿ ಮನೋಭಾವ, ಅವರಿಗೆ ಒಂಥರ ಕಳವಳ ಆಗುತ್ತೆ, ಅವರಿಗೊಂಥರ ಆತಂಕ ಆಗುತ್ತೆ, ಯಾಕೆ ಕಟ್ಟಿದ್ದಾನೆ ಅಂತ ಹೇಳಿ ಅದನ್ನ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ಹೇಳಲಾಗಿದೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ಸ್ವಾರಸ್ಯವನ್ನು ನಿಮ್ಮ ವಾಕ್ಯಗಳಲ್ಲಿ ನೀವು ಬರೀಬೋದು ಮಕ್ಕಳೇ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನೀವೇನು ಮಾಡಬೇಕು ಅಂದರೆ ಇದ್ರ ಸ್ವಾರಸ್ಯ ಇದು ಪೂರ್ತಿ ನಿಮಗೆ ಸಾರಾಂಶ ಗೊತ್ತಿದ್ರೆ ಸ್ವಾರಸ್ಯವನ್ನು ನೀವು ಆರಾಮಾಗಿ ಬರಿಬೋದು. ಇಲ್ಲಿ ಜಾನಕಿಯ ಮಗನಿಗೆ ಇದಕ್ಕೆ ಬೆದರುವನೆ ಅಂತಿದೆ. ಜಾನಕಿಯ ಮಗ ನಿದಕ್ಕೆ ಹೆದರುವನೆ ಅಂತಂದರೆ ನಾನು ಜಾನಕಿಯ ಮಗ ಅಂದರೆ ನಾನು ಕ್ಷತ್ರಿಯ, ನಾನು ಇದಕ್ಕೆಲ್ಲ ಹೆದರ್ತೀನ ಅಂತ ಹೇಳುವ ಸಂದರ್ಭದಲ್ಲಿ ಹೇಳ್ತಾನೆ ಅಂತ ಬರಿಬೇಕು. ಇಲ್ಲಿ ಏನು ಗೊತ್ತಾ, ಇಲ್ಲಿ ಅವನ ಧೈರ್ಯವನ್ನು ಹೇಳಬೇಕು. ಇಲ್ಲಿ ಅವನ ಧೈರ್ಯವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ, ಅವನ ಧೈರ್ಯವನ್ನು ಹೇಳಲಾಗಿದೆ, ಸಾಹಸದ ಬಗ್ಗೆ ಹೇಳಲಾಗಿದೆ ಅಂತ ಹೇಳಬೇಕು ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಸಮಾಸವನ್ನು ವಿಗ್ರಹಿಸಿ ಬರೆಯೋದ್ರ ಬಗ್ಗೆ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಸಮಾಸದ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಇಲ್ಲಿ ನಾನು ನಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಸೊಲ್ಲನ್ನು ಪ್ಲಸ್ ಕೇಳಿ ಅಂತ ಹೇಳಿದೆ. ಕೇಳೋದು ಹೇಳೋದು ಎಲ್ಲ ಕ್ರಿಯೆ ಆಗಿರೋದ್ರಿಂದ ಇದು ಕ್ರಿಯಾ ಸಮಾಸ ಆಗಿರುತ್ತೆ. ನಲ್ಲಿತು ಪ್ಲಸ್ ಕುದುರೆ ಅಂತ ಹೇಳಿದೆ, ಅಂದರೆ ಒಳ್ಳೆ ಕುದುರೆ ಅಂತ ಹೇಳೋದು, ಒಳ್ಳೆಯದು ಕೆಟ್ಟದ್ದು ಅಂತ ಅನ್ನೋದು ಏನಾಗುತ್ತೆ ವಿಶೇಷಣ. ಇದನ್ನ ಕರ್ಮಧಾರೆಯ ಅಂತನೂ ಬರೀತಾರೆ, ಕರ್ಮಧಾರೆಯ ಅಂತ ಕೂಡ ಬರೀತಾರೆ ಮಕ್ಕಳೇ. ರೇ ಮಾಡಿರ್ತಾರೆ, ರ ಮಾಡಿರ್ತಾರೆ, ಎರಡೂ ಓಕೆ. ಸರಿನಾ? ಇಲ್ಲಿ ಬಿಲ್ಲನ್ನು ಪ್ಲಸ್ ಕೊಳ್ಳೋದು ತೆಗೆಯೋದು ಅಂತ ಹೇಳಿದ್ರೆ ಏನು ಗೊತ್ತಾ, ಇದು ಕೂಡ ಕ್ರಿಯೆ, ಆದ್ದರಿಂದ ಇದು ಕ್ರಿಯಾ ಸಮಾಸ. ಇಲ್ಲಿ ಬಿಲ್ಲನ್ನು ಪ್ಲಸ್ ಏರಿಸೋದು ಅಂತ ಹೇಳಿದ್ರೆ ಅದು ಕೂಡ ಕ್ರಿಯೆ ಆಗಿರೋದ್ರಿಂದ ಕ್ರಿಯಾ ಸಮಾಸ. ಇಲ್ಲಿ ಯಾವ ತೋಟ? ಹೂವಿನ ತೋಟ, ಅದಕ್ಕೆ ಇದು ತತ್ಪುರುಷ ಸಮಾಸ ಮಕ್ಕಳೇ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಲಿಖಿತವನ್ನು ಪ್ಲಸ್ ಓದಿ ಅಂತ ಇದೆ. ಓದೋದು ಅಂತಂದ್ರೆ ಇದು ಮತ್ತೆ ಕ್ರಿಯೆ, ಅದಕ್ಕೆ ಕ್ರಿಯಾ ಸಮಾಸ. ಯಜ್ಞದ ಪ್ಲಸ್ ತುರಗ, ಯಾವ ತುರಗ? ಯಾರ ತುರಗ? ಯಜ್ಞದ ತುರಗ, ಅದಕ್ಕೆ ಇದು ತತ್ಪುರುಷ ಸಮಾಸ. ಇಲ್ಲಿ ಕದಳಿಯ ಮಂ, ಇದು ಧೂಮ ಅಂತ ಹೇಳಿ, ಕದಳಿಯ ಧೂಮ, ಓಕೆ, ಇದು ತತ್ಪುರುಷ. ಎಲ್ಲಿಯ ಧೂಮ ಅಂತ ಹೇಳಿದ್ರೆ ಮರ ಅಂತ ಹೇಳ್ತೀವಿ, ಕದಳಿ ಇದು ಯಾವುದು? ಅಲ್ಲಿ ಬಾಳೆಯದ್ದು ಅಂತ ಹೇಳೋದಕ್ಕೆ. ಇಲ್ಲಿ ಅಬ್ಧಿಪ, ಇಲ್ಲಿ ಏನಾಗುತ್ತೆ ಗೊತ್ತಾ, ಅಬ್ಧಿಪ ಅಂತ ಹೇಳಿದಾಗ ಇಲ್ಲಿ ಧಗೆ, ಇಲ್ಲಿ ನೋಡಿ ಅಬ್ಧಿಪ, ಓಕೆ. ಇಲ್ಲಿ ಯಾರು ಒಡೆಯ ಅಂತ ಬರುತ್ತೆ, ಸಮುದ್ರಕ್ಕೆ ಯಾರು ಒಡೆಯನೋ ಅವನೇ ಅಬ್ಧಿಪ, ಅದು ವರುಣ ಅಂತ ಹೇಳಿ ಬರಿಬೇಕು ಮಕ್ಕಳೇ. ಸರಿನಾ? ಓಕೆನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗವನ್ನ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ತತ್ಸಮಗಳಿಗೆ ತದ್ಭವಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ವೀರ ಬೀರ, ಯಜ್ಞ ಜನ್ನ, ಬಂಜೆ ವಂದ್ಯ, ಕುವರ ಕುಮಾರ, ಲೋಕ ಲೋಗ, ಓಕೆನಾ? ವೀರ ಬೀರ, ಯಜ್ಞ ಜನ್ನ, ಇಲ್ಲಿ ಬಂಜೆ ವಂದ್ಯ, ಬಂಜೆ ಅಂತಂದ್ರೆ ವಂದ್ಯ, ಕುವರ ಕುಮಾರ ಮತ್ತೆ ಲೋಕ ಲೋಗ, ಇವು ನಿಮ್ಮ ಅಭ್ಯಾಸ ಭಾಗದಲ್ಲಿದ್ದಂಥ ತತ್ಸಮಗಳಿಗೆ ತದ್ಭವಗಳು ಮಕ್ಕಳೇ. ಇದಕ್ಕೆ ನಿಮಗೆ ತತ್ಸಮಗಳಿಗೆ ತದ್ಭವಗಳನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಿಮ್ಮ ಕ್ವಶನ್ ಬರ್ಬೋದಲ್ವಾ ಮಕ್ಕಳೇ. ಅವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ತುಂಬ ನಿಯಮಗಳಿದೆ, ಆದರೆ ಆ ನಿಯಮಗಳನ್ನು ಹಾಕಿ ನೀವು ಕಲಿಯೋದಕ್ಕೆ ಇದು 1-2 ಮಾರ್ಕಿಗಿರೋದ್ರಿಂದ ನೀವು ಅಷ್ಟೆಲ್ಲ ಮಾಡಬೇಕಾಗಿಲ್ಲ, ಸ್ವಲ್ಪ ನೆನಪಿಟ್ಕೊಂಡ್ರೆ ಆಯಿತು. ಇದನ್ನು ಏನು ಮಾಡಿ ಗೊತ್ತಾ, 1-2 ಕಡೆ ಬರೆದು ತೆಗೀರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸರಿನಾ? ಹಾಗಿದ್ರೆ ಮಕ್ಕಳೇ, ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಸಂಧಿಯನ್ನು ಬಿಡಿಸಿ ಹೆಸರಿಸಿರಿ ಅಂತ ಇದೆ, ಓಕೆನಾ? ಇದು ಸಂಧಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ಸಂಧಿಗಳು ವಿಡಿಯೋನ ವೀಕ್ಷಿಸಿ ದಯವಿಟ್ಟು. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಚರಿಸುತ್ತ ಪ್ಲಸ್ ಅದ್ವರದ, ಮಾಡಿದು ದ್ವರದ ಅಂತ ಹೇಳಿ ಲೋಪಸಂಧಿ. ನಿಜ ಪ್ಲಸ್ ಆಶ್ರಮ, ನಿಜಾಶ್ರಮ ಸವರ್ಣ ದೀರ್ಘ ಸಂಧಿ. ಲೇಖನವನ್ನು ಪ್ಲಸ್ ಓದಿ ಲೋಪಸಂಧಿ ಆಗುತ್ತೆ. ತೆಗೆದು ಪ್ಲಸ್ ಉತ್ತರಿಮಂ, ತೆಗೆದುತ್ತರಿಮಂ ಅಂತ ಹೇಳಿ ಲೋಪಸಂಧಿ ಆಗುತ್ತೆ. ಬೇಡ ಅರಸುಗಳ, ಇಲ್ಲಿ ಈ ಕಟ್ಟಾಗುತ್ತೆ, ಅದಕ್ಕೆ ಇದು ಲೋಪಸಂಧಿ ಆಗುತ್ತೆ. ನಿಂತು ಪ್ಲಸ್ ಇರ್ದನ್, ನಿಂತಿರ್ದನ್ ಅಂತ ಲೋಪಸಂಧಿ ಆಗುತ್ತೆ. ಪೂ ಪ್ಲಸ್ ತೋಟ, ಪೂ ತೋಟ ಆದೇಶ ಸಂಧಿ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಕಚಟ ತಪಗಳಿಗೆ ಗದಬಗಳು ಬಂದಾಗ ಆದೇಶ ಸಂಧಿ ಆಗುತ್ತೆ. ಆಮೇಲೆ ಸೊಲ್ ಪ್ಲಸ್ ಕೇಳಿ,
ಕೇಳಿ ಇದ್ದಿದ್ದು ಗೇಳಿ, ಗಕಾರ ಬಂತು, ಅದಕ್ಕೆ ಇದು ಆದೇಶ ಸಂಧಿ ಆಗುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಇದಿಷ್ಟು ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಮಕ್ಕಳೇ, ನಿಮ್ಗೆ ಏನಾದರೂ ಬೇಕು ಅಂದರೆ. ಇಲ್ಲ ಅಂದರೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಎಲ್ಲ ಇದನ್ನು ಅಭ್ಯಾಸ ಭಾಗವನ್ನು ಕೂಡ ಹಾಕಿದ್ದೀವಿ, ಹಿಂದಿನ ವರ್ಷದ PYQs ಅನ್ನು ಕೂಡ ಹಾಕಿದ್ದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇವತ್ತಿನ ತರಗತಿಯನ್ನು ಮುಗಿಸುವಂಥದ್ದು ಬಂತು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ, ನಮಗೆ ಒಂದು ಕ್ವಶನಿಗೆ ಆನ್ಸರ್ ಹೇಳಬೇಕು ನಿಮಗೆ. ನಾನು ಯಾವಾಗಲೂ ಏನು ಮಾಡ್ತಾ ಇದ್ದೆ ಅಂದರೆ, ಛಂದಸ್ಸನ್ನು ಹೇಳಬೇಕಾದ್ರೆ ನಿಮಗೆ ನಾನೇನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಛಂದಸ್ಸನ್ನು ದಯವಿಟ್ಟು ವೀಕ್ಷಣೆ ಮಾಡಿ, ಅದರಲ್ಲಿ ಈ ಒಂದು ಪದ್ಯಕ್ಕೆ ಒಂದು ಷಟ್ಪದಿ ಇದೆ ಅಂತ ಹೇಳಿದೆ. ಆಮೇಲೆ ಕುಮಾರವ್ಯಾಸ ಭಾರತ ಹೇಳಿದಾಗ ನಾನು ಹೇಳಿದೆ ಅದು ಭಾಮಿನಿ ಷಟ್ಪದಿಯಲ್ಲೇ ಇದು ಯಾವುದೋ ಒಂದು ಷಟ್ಪದಿಯಲ್ಲಿದೆ ಅಂತ ಹೇಳ್ತಾ ಇದ್ದೆ. ಹಾಗಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದು ಯಾವ ಷಟ್ಪದಿ ಅಂತ ಹೇಳಿ ನನಗೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕು ಮಕ್ಕಳೇ. ಮತ್ತು ಹಾಗೆಯೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಛಂದಸ್ಸು ಅನ್ನೋ ವಿಡಿಯೋನು ಕೂಡ ನೀವು ವೀಕ್ಷಣೆ ಮಾಡಬೇಕು. ಆವಾಗ ನಿಮ್ಗೆ ಇದನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಛಂದಸ್ಸನ್ನು ಬಿಡಿಸಿ ಬರೆಯೋಕೆ, ನಿಮಗೆ ಗಣ ವಿಭಾಗ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿದ್ದೀವಿ, ಅಭ್ಯಾಸ ಭಾಗವನ್ನು PYQs ಕೂಡ ಹಾಕಿದ್ದೀವಿ, ಅಲ್ಲಿಂದ ತಗೊಂಡು ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಕ್ವಶನ್ ಗೊತ್ತಾಗಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವೇನು ಮಾಡಿ, ನಮಗೆ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ಏನು ಮಾಡಿ ನನಗೆ ಕಮೆಂಟನ್ನು ಹಾಕಿ, ನನಗೆ ಕ್ವಶನನ್ನು ಕಳಿಸಿ, ನಾನು ಆನ್ಸರನ್ನು ಮಾಡಿ ನಿಮ್ಗೆ ವಾಪಸ್ ಕಳಿಸ್ತೀನಿ ಮಕ್ಕಳೇ. ಸರಿನಾ? ಹಾಗಿದ್ದರೆ ಮಕ್ಕಳೇ, ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಧನ್ಯವಾದಗಳು ಮಕ್ಕಳೇ.